ಸ್ಟಾಪ್ ಆಗಿದೆ ಮೇಡಮ್, ಬರ್ತಾರೆ ಇಲ್ಲ ತುಂಬಾ ಜನಕ್ಕೆ, ಇದೆಲ್ಲ ತುಂಬಾ ಜನಕ್ಕೆ ಬರ್ತಾ ಇಲ್ಲ ಮೇಡಮ್. ಅವ್ರು ಕಂದಾಯ ಭವನ ಇಲಾಖೆಯಲ್ಲಿ ಕ್ಯೂ ನಿಂತಿದ್ದಾರೆ, ನನಗ್ ಬಂದಿಲ್ಲ, ನನಗ್ ಪಿಂಚಣಿ ಬಂದಿಲ್ಲ, ನನಗ್ ಮಹಾಲಕ್ಷ್ಮಿ ಬಂದಿಲ್ಲ ಅಂತ ಹೇಳಿ ಕ್ಯೂ ನಿಂತಿದ್ದಾರೆ. ಶ್ವೇತ ಪತ್ರ ಹೊರಡಿಸ್ಲಿ ಅವರು, ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಭಾಗ್ಯ ಬರ್ತಾ ಇದೆ ಅಂತ ಶ್ವೇತ ಪತ್ರ ಹೊರಡಿಸ್ಲಿ. ಯಾರು ಹೊರಡಿಸ್ತಾರೆ? ಎಷ್ಟು ಜನಗಿನ್ನ 4-5 ತಿಂಗಳು ಕಂತು ಬಂದಿಲ್ಲ ಅಂತ ಹೇಳ್ಕೊಂಡು ಬರ್ತಾರೆ ಮನೆ ಮುಂದೆ. ವೇರಿಯೇಷನ್ ಆಗ್ತಾ ಇದೆ ಮೇಡಮ್. ಸೋನಿಯಾ ಗಾಂಧಿ ಅವರು ಮಾತ್ರ ಹೆಣ್ಣಾಗಿ ಕಾಣ್ತಾರ ಗೊತ್ತಿಲ್ಲ. ಇದೇ ಸೋನಿಯಾ ಗಾಂಧಿ ಅವ್ರನ್ನ ಅಲ್ಲಿನ ಉಪಮುಖ್ಯಮಂತ್ರಿಗಳು ನಮ್ಮ ತಾಯಿ ಇದ್ದಂಗೆ ಅಂತಾರೆ ಕೆಪಿಸಿಸಿ ಅಧ್ಯಕ್ಷರು. ಮತ್ತೊಬ್ರು ಬಿಜೆಪಿ ಅವರೇನೋ ಮಾತಿನ ಬರದಲ್ಲಿ ಬಾರ್ ಡ್ಯಾನ್ಸರ್ ಅವರು ಅಂತ ಅಂದ ತಕ್ಷಣ ತಕತೈ ಅಂತ ಕುಣಿದ್ರು. ಹೆಣ್ಣು ಮಕ್ಳಿಗೆ ಮಾಡಿದ ಅವಮಾನ ರೀ ಅದು, ಹೆಣ್ಣು ಮಕ್ಳಿಗೆ ಮಾಡಿದ ಅವಮಾನ ಇದು ಅಂದ್ಬಿಟ್ಟು. ಇಲ್ಲಿ ಏನಾಗಿದ್ದು, ನಮ್ಮಲ್ಲಿ ಹೆಣ್ಣು ಮಕ್ಕಳು ಹೈಕಮಾಂಡ್ ಇವರು ಕಾಂಗ್ರೆಸ್ ಅಲ್ಲಿ ಹೆಣ್ಣು ಮಕ್ಕಳು ಹೈಕಮಾಂಡ್ ಅಂತಾರೆ, ಆದ್ರೆ ಕೊಡ್ತಾ ಇರೋ ಮರ್ಯಾದೆ ನೋಡಿ ಇದ್ರಲ್ಲಿ ಗೊತ್ತಾಗುತ್ತೆ. ಅದ್ರಲ್ಲೂ ಪತ್ರಿಕೆ ರಂಗದಲ್ಲಿ ಇರುವಂತವ್ರು ಎಷ್ಟು ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ಹೆಣ್ಣು ಮಕ್ಕಳ ಬಗ್ಗೆ ಏನಾದ್ರೂ ಅಪಾರ ನೋಡ್ಬೇಕಾಗಿಲ್ಲ. ಹೌದು, ಅವ್ರು ಹೇಳಿದ್ದು ತಪ್ಪು ಅಂತ ಬಂದು ಖಂಡಿಸ್ತಾ ಇದ್ರು. ಇವತ್ತು ಕೆಲಸ ಆಗ್ಬೇಕಾದ್ರೂ ಕೂಡ ಸಮರ್ಥನೆ ಮಾಡ್ಕೋ ಕೂಡ್ದಿದ್ದನ್ನ ಇಲ್ಲ ಮೇಡಮ್, ಅದ್ ಮಾಡ್ಕೊಳ್ಳೇಬಾರ್ದು ಖಂಡಿತ. ಯಾಕೆಂದ್ರೆ ಹೆಣ್ಣು ಮಕ್ಕಳು ಅಂದ್ರೆ ಎಲ್ಲರಿಗೂ ಸೇರಿದ್ದು, ಇದು ರಾಜಕೀಯ ಪಕ್ಷ ಅಲ್ಲ. ಅಗತ್ಯನೂ ಇಲ್ಲ ಸರ್. ಏನ್ ಪ್ರಶ್ನೆ ಮಾಡಿ ಕಳಿಸಿ. ಯಾಕಂತ ಹೇಳಿದ್ರೆ ಅಲ್ಲಂತೂ ಅಭಿವೃದ್ಧಿ ಕಾರ್ಯಕ್ರಮ ಇನ್ನೊಬ್ರು ಮಾತಾಡ್ತಾರೆ, ಅವಾಗ ಮತ್ತೆ ಅದೇ ಕಂಟಿನ್ಯೂ ಆಗುತ್ತೆ. ಇದು ಸ್ಟಾರ್ಟಿಂಗ್ ಅಲ್ಲೇ ಕಿತ್ತಾಕಿದ್ರೆ ಅದು ಚೆನ್ನಾಗಿ ಬರುತ್ತೆ. ಬಾಣಂತಿಯರ ಆರೈಕೆ ಆಸ್ಪತ್ರೆ ಇಲ್ಲಾಂದ್ರೂ ಹೆಂಗೋಗುತ್ತೆ ಅನ್ನೋದಷ್ಟು ಅಲ್ಲ, ಅವ್ರ ತಾಯಿ ಗೊತ್ತಿರುತ್ತಲ್ಲ, ತಾಯಿ ಸಾಯ್ತಾಳಲ್ಲ, ಮಗು ಬೆಳೆದಷ್ಟು ಇವರು ಜನ್ಮ ಕೊಡಕ್ಕೆ ಅವ್ರ ತಾಯಿ ಎಷ್ಟು ಕಷ್ಟ ಗೊತ್ತಾಗ್ತಿತ್ತು ಮೇಡಮ್. ಅವ್ರು ಹೆಣ್ಣಲ್ಲ ಗಂಡಸು ಅನ್ನೋ ದಿಮಾಕಲ್ಲಿದ್ದಾರೆ. ಅವರು ಏನ್ ಉದ್ರು ಬಿಟ್ರ ಮೇಡಮ್? ಗಂಡಸು ಮನೇಲಿ ಮಕ್ಕಳು ಯಾರು ಇರಲ್ವಾ ಬೇರೆಯವರು ಮಾತಾಡ್ ಕೂಡ್ದು ಅವ್ರ ಮನೆ ಹೆಣ್ಮಕ್ಳು ಬಗ್ಗೆ. ಅಲ್ಲೂ ಕೂಡ ನಾವು ಲಿಮಿಟ್ ಕ್ರಾಸ್ ನೀವು ಮಾಡಿ ನೀವು ಮಾತಾಡ್ತೀರಾ ಅಂದ್ರೆ ಪ್ರಶ್ನೆ ಕೇಳಕ್ ನಮಗೂ ಅಧಿಕಾರ ಇರುತ್ತಲ್ವಾ, ನಾವು ಮಾತಾಡ್ಬೋದಲ್ವಾ ಮೇಡಮ್. ಅವ್ರ ಮನೆಯವ್ರಿಗೆ ಅವ್ರ ಮರ್ಯಾದೆ ಕೊಡ್ತಾ ಇದ್ರು ಅಂದ್ರೆ ಹೊರಗಿನ ಮನೆ ಹೆಣ್ಮಕ್ಳಿಗೂ ಅವ್ರ ಮರ್ಯಾದೆ ಕೊಡ್ತಾ ಇರ್ತಾರೆ ಮೇಡಮ್. ಅವ್ರ ಮನೆ ಹೆಣ್ಮಕ್ಳಿಗೆ ಅವ್ರ ಮರ್ಯಾದೆ ಕೊಟ್ಟಿದ್ದಾರೆ. ಪಕ್ಷದಲ್ಲಿರೋರು ಮಾತ್ರ ಹೆಣ್ಮಕ್ಳು, ಅವ್ರ ಹೈಕಮಾಂಡ್ ಅಲ್ಲಿ ಕೂತಿರೋ ಮೇಡಮ್ ಮಾತ್ರ ಹೆಣ್ಮಕ್ಳು, ಅವ್ರ ಮನೇಲಿರೋರು ಮಾತ್ರ ಹೆಣ್ಮಕ್ಳು, ಉಳ್ದಿರೋರೆಲ್ಲ ಎಲ್ಲಿಂದ ಬರ್ಬೇಕು ಮೇಡಮ್? ಮನೆಯಿಂದ ಬರ್ಬೇಕು. ಮನೆಯಲ್ಲೇ ಸಂಸ್ಕಾರ ಅವ್ರಿಗೆ ಬಂದಿರಲ್ಲ. ಅವ್ರ ವಾತಾವರಣದಲ್ಲಿ ಚಿಲ್ರೆ ಕಾಸು 2000 ಬಿಸಾಕ್ತೀನಿ, ಬಸ್ಸಲ್ಲಿ ಓಡಾಡ್ತಾರೆ ಅಲ್ಲ. ಒಂದು ಆಸ್ಪತ್ರೆ ಕಡೆ ನಿಮ್ ಹೆರಿಗೆ ಆದ್ಮೇಲೆ ಅಂತ ಹೇಳಿ ಇಷ್ಟು ಒಂದು ನೀವು ಅದು ಪ್ರಸಾರ ಮಾಡ್ತಾ ಇದ್ದೀರಾ, ನಮಗ್ ಕೇಳಿಸ್ಕೊಳಕ್ಕೆ ನಾಚಿಕೆ ಆಗ್ತಾ ಇದೆ. ಇಂಥವ್ರು ಬಿಜೆಪಿನೂ ಹೊರತುಪಡಿಸಿಲ್ಲ. ಇದರಲ್ಲಿ ಬಿಜೆಪಿನೂ ಸೇರಿದಂಗೆ, ಜೆಡಿಎಸ್ ಸೇರಿದಂಗೆ, ಕಾಂಗ್ರೆಸ್ ಸೇರಿದಂಗೆ ಖಾಸಗೀಕರಣ, ಎಜುಕೇಶನ್ ಮತ್ತೆ ಹೆಲ್ತ್ ಸ್ವಾಮಿ ಅವರು ಸೇರಿದಂಗೆ ವಾಯ್ಸ್ ರೈಸ್ ಮಾಡಿ ನೋಡೋಣ. ಖಾಸಗೀಕರಣ ಬೇಡ, ಎಜುಕೇಶನ್ ಯೋಜನೆ ನೋಡಿದ್ದೀರಾ? ಯೋಜನೆದಲ್ಲಿ ಪ್ರತಿಯೊಂದು ಈ ವಿಚಾರದಲ್ಲಿ ತಪ್ಪು ಮಾಹಿತಿ ನೀಡಬೇಡಿ. ನಮ್ಮ ಪಂಚರತ್ನ ಯೋಜನೆಯಲ್ಲಿ ನೀವು ದಯಮಾಡಿ ನೋಡಿ, ಅದರಲ್ಲಿ ಖಾಸಗೀಕರಣ ನಾವು ನಿಲ್ಲಿಸ್ತೀವಿ ಅಂತ ಹೇಳಿದ್ದೀರಿ. ಇವತ್ತು ಕೂಡ ಕುಮಾರಸ್ವಾಮಿ ಅವರು ಸ್ಟೀಲ್ ಮಿನಿಸ್ಟರ್ ಏನ್ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ಎಲ್ಲವನ್ನು ಡೆತ್ ಸ್ಪಾಟ್ ಗೆ ಹೋಗಿದ್ದಾರೆ ಅಂತ ಅಂದ್ರು. ಕೇಳಿ ಮೇಡಮ್, ಒಂದ್ಸಲ ಡೆತ್ ಸ್ಪಾಟ್ ಗೆ ಹೋಗಿದ್ದೀರಿ ಅಂದ್ರು, ಇನ್ನೊಂದ್ಸಲ ಫೋನ್ ಮಾಡಿ 1-2 ನಿಮಿಷ ಟೈಮ್ ಕೊಡಿ ಸರ್, ಮಾತಾಡಿ ಅದೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಕ್ಲಾರಿಟಿ ಕೊಡಿ ಅಂದ್ರೆ ತಿಂಡಿಗೆ ಹೋಗಿದ್ದಾರೆ ನಮ್ ಸಾಹೇಬ್ರು ಅಂತಾರೆ. ಹೆಂಗ್ರಿ ಗಂಟ್ಲಲ್ಲಿ ಹಿಡಿಯುತ್ತೆ? ಹೆಂಗ್ ಗಂಟ್ಲಲ್ಲಿ ಹಿಡಿಯುತ್ತೆ ನಿಮ್ಗೆ ಇನ್ ಮುಂದಕ್ಕೆ? ಥ್ಯಾಂಕ್ ಯು ಸೋ ಮಚ್ ಇಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನಾನು ನಿನ್ನೆಯಿಂದಲೂ ಕೇಳ್ತಾ ಇರೋ ಪ್ರಶ್ನೆ, ನಿಮ್ಮ ಇಡೀ ತಲೆ ಹುಡುಕಿದ್ರೆ ಒಂದು ಕಪ್ಪು ಕೂದಲು ಸಿಗಲ್ಲ ಅಂದ್ರೆ ನಿಮ್ಮನ್ನ ಹೀಯಾಳಿಸ್ತಿಲ್ಲ, ಬದಲಿಗೆ ಅಷ್ಟು ವಯಸ್ಸಾಗಿದೆ, ಹಿರಿಯರ ಇದ್ದೀರಿ, ಎಕ್ಸ್ಪೀರಿಯನ್ಸ್ ಇದೆ ನಿಮಗಿರೋ ಎಕ್ಸ್ಪೀರಿಯನ್ಸ್ ನಮಗ್ ಏಜ್ ಆಗಿಲ್ಲ. ನಮ್ಮಂತರ ಹತ್ರ ಇಷ್ಟು ಪ್ರಶ್ನೆ ಕೇಳ್ಕೊಂಡು ನೀವು ಒಂದು ಉತ್ತರ ಕೊಡಲ್ಲ ಅಂದ್ರೆ ಏನ್ರಿ? ಯಾವ ನಿಗ್ರಿ ಬೇಕು ನಿಮ್ 2000 ರೂಪಾಯಿ ಬಸ್ಸಲ್ಲಿ ಫ್ರೀ ಯೋಜನೆ, ಗೃಹ ಜ್ಯೋತಿ, ಮತ್ತೊಂದು ಮಗದೊಂದು ಅಂತ?
ನಮ್ ಹಕ್ಕು. ಬಿಜೆಪಿ ಕಾಂಗ್ರೆಸ್ JDS ಸೇರ್ಕೊಂಡಂಗೆ ಹೇಳ್ತಾ ಇದೀನಿ. ಎಜುಕೇಶನ್ ಮತ್ತೆ ಹಾಸ್ಪಿಟಲ್ ಎರಡನ್ನು ಖಾಸಗೀಕರಣದಿಂದ ಹೊರಗಿಡಿ. ನಿಮ್ಮ ಹತ್ರ ಬಂದ್ ಯಾರು ಬೆಗ್ ಮಾಡ್ತಾರೆ, ಭಿಕ್ಷೆ ಬೇಡ್ತಾರೆ. ಯಾವ್ದು ಮೇಡಮ್? ನೀವು ನೋಡಿದೀರಾ ಏನ್ ಕೊಟ್ಟಿದ್ರು? ಆರ್ಸ್ ಬರ್ಲಿಲ್ಲ. ಅದೇ ಯಾರು ತರೋದಿಲ್ಲ. ನಂತರ ಪ್ರಣಾಳಿಕೆಯನ್ನ ಸರಿಯಾಗಿ ಯಥಾವತ್ತಾಗಿ ಇಳಿಸಿದ್ರೆ JDS ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ರು.